ಇನ್ನು 1 ಕೋಟಿ ವೆಚ್ಚದ ಹೈಟೆಕ್ ಶಾಲೆ ತಾವರೆಕೆರೆಯಲ್ಲಿ ಲೋಕಾರ್ಪಣೆಯಾಗಿರುವಂಥದ್ದು. ಶಿರಾ ತಾಲೂಕಿನ ತಾವರೆಕೆರೆ ಗ್ರಾಮದಲ್ಲಿ ಎಂಎಲ್ಸಿ ಚಿದಾನಂದ ಎಂ ಗೌಡ ಅವರ ವತಿಯಿಂದ ಸುಮಾರು 1 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾದಂತಹ 10 ಕೊಠಡಿಗಳನ್ನು ಒಳಗೊಂಡಂತಹ ಹೈಟೆಕ್ ಸರ್ಕಾರಿ ಶಾಲೆ ಕಟ್ಟಡವನ್ನು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಕಾರಜೋಳ ಉದ್ಘಾಟನೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಸಂಸದ ಗೋವಿಂದ ಕಾರಜೋಳ, ಚಿದಾನಂದ ಎಂ ಗೌಡ ಅವರು ಸಾಮಾಜಿಕ ಕಳಕಳಿ ಹೊಂದಿರುವಂತಹ ಜನನಾಯಕರಾಗಿದ್ದಾರೆ. ಹಾಗೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸರ್ಕಾರದ ಹಾಗೂ ತಮ್ಮದೇ ಸಂಪನ್ಮೂಲಗಳಿಂದ ಹೈಟೆಕ್ ಶಾಲೆಯನ್ನ ನಿರ್ಮಿಸಿ ಶಿಕ್ಷಣ ಕ್ಷೇತ್ರಕ್ಕೆ ಅಮೂಲ್ಯ ಕೊಡುಗೆಯನ್ನ ನೀಡ್ತಾ ಇದ್ದಾರೆ ಅಂತ ಪ್ರಶಂಸಿಸಿರುವಂಥದ್ದು. ಈ ಸಂದರ್ಭದಲ್ಲಿ ಇನ್ನು ನಮ್ಮ ದೇಶದಲ್ಲಿ ಸುಮಾರು 90% ಸರ್ಕಾರಿ ಶಾಲೆಗಳು, ಕಾಲೇಜುಗಳು ಹಾಗೆ ಆಸ್ಪತ್ರೆಗಳಿಗೆ ಸಮಾಜಮುಖಿ ವ್ಯಕ್ತಿಗಳು ಜಮೀನು ದಾನವನ್ನ ಮಾಡಿರುವಂತಹ ಉದಾಹರಣೆಗಳಿವೆ. ಆದರೆ ಜಮೀನು ಖರೀದಿಸಿ ಸ್ವಂತ ವೆಚ್ಚದಲ್ಲಿ ಸರ್ಕಾರಿ ಶಾಲೆಯನ್ನ ನಿರ್ಮಿಸಿ ಸರ್ಕಾರಕ್ಕೆ ಸಮರ್ಪಿಸುವಂತಹ ಕಾರ್ಯ ಅಪರೂಪವಾಗಿದೆ ಅಂತ ಇದೀಗ ಚಿದಾನಂದ ಗೌಡ ಅವರನ್ನ ಹೊಗಳಿದ್ದಾರೆ. ಅಂತಹ ವಿಶಿಷ್ಟ ಕಾರ್ಯವನ್ನ ಚಿದಾನಂದ ಎಂ ಗೌಡ ಮಾಡಿದ್ದಾರೆ ಅಂತ ಅವರ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಶಿಕ್ಷಕರು ಹಾಗೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಕೇವಲ ಸಂಬಳಕ್ಕಾಗಿ ಕೆಲಸ ಮಾಡದೆ ಸಮಾಜಮುಖಿ ಮನೋಭಾವದಿಂದ ಮಕ್ಕಳ ಭವಿಷ್ಯ ರೂಪಿಸುವಂತಹ ಕಾರ್ಯದಲ್ಲಿ ತೊಡಗಿಸಿಕೊಳ್ಬೇಕಾಗಿ ಅಂತ ಈ ಸಂದರ್ಭದಲ್ಲಿ ಕರೆಯನ್ನ ನೀಡಿದ್ದಾರೆ ಗೋವಿಂದ ಕಾರಜೋಳ. ಈ ಬಗ್ಗೆ ಚಿದಾನಂದ ಎಂ ಗೌಡ ಮಾತನಾಡಿದ್ದಾರೆ, ನೋಡೋಣ. ವಿಧಾನಸೌಧ ಕಡೆ ನೋಡುವಂಥ ಪದ್ಧತಿ ಹೋಗ್ಬೋದು. ಈ ದೇಶದಲ್ಲಿ 190ರಷ್ಟು ಶಾಲೆಗಳಿಗೆ ನಾವು ಭೂಮಿ ಖರೀದಿ ಮಾಡಿಲ್ಲ, ದಾನಿಗಳೇ ಕೊಟ್ಟಿದ್ದಾರೆ. ಬಹುಶಃ ಈ ಊರಿನಲ್ಲೂ ದಾನಿಗಳೇ ಕೊಟ್ಟಿರ್ಬೇಕು. ದಾನಿಗಳಿಂದ ತೊಗೊಂಡು ಮಾಡಿದ್ದೀವಿ. ಶಾಲೆ, ಕಾಲೇಜು, ಹಾಸ್ಪಿಟ್ಲು ಎಲ್ಲವನ್ನೂ ಕೂಡ ದಾನಿಗಳಿಂದ ತೊಗೊಂಡು ಮಾಡಿದ್ದೀವಿ. ದಾನಿಗಳು ಯಾಕೆ ಕೊಟ್ಟರು? ಆ ಊರಿನಲ್ಲಿರ್ತಕ್ಕಂಥ ಹಿರಿಯರ ಒಂದು ಪ್ರಭಾವದಿಂದ, ಆ ಊರಿನಲ್ಲಿರ್ತಕ್ಕಂಥ ಹಿರಿಯರೆಲ್ಲರೂ ಸೇರಿ ಆ ಕಾಲಘಟ್ಟದಲ್ಲಿ ಎಂಥ ಕಟ್ಟಡ ಕಟ್ತಿದ್ವು, ಹಂಚು ಹಾಕಿ ಕಟ್ತಿದ್ವು, ಸೀಟ್ ಹಾಕಿ ಕಟ್ತಿದ್ವು, ಮೇಲ್ಮುದ್ದೆ ಹಾಕಿ ಕಟ್ತಿದ್ವಿ. ಅದನ್ನು ಕಟ್ಟಿಸಿಕೊಡ್ತಕ್ಕಂಥ ಕೆಲಸಕ್ಕೆ ಊರಿನ ಹಿರಿಯರೆಲ್ಲರೂ ಕೂಡ ಮಾಡಿದ್ದಾರೆ. ಆ ಪ್ರವೃತ್ತಿ ನಾವು ಮುಂದುವರಿಸ್ಕೊಂಡು ಹೋಗದೇ ಇದ್ರೆ ನಮಗೆ ಅಪಾಯ ತಪ್ಪಿದ್ದಲ್ಲ. ಶಾಲಾ ಶಿಕ್ಷಕರಿಗೆ ಮತ್ತು ಶಿಕ್ಷಣ ಅಧಿಕಾರಿಗಳಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನೀವು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕೆ ಹೊರತು ಸರ್ಕಾರಿ ನೌಕರರಾಗಿ ಕೆಲಸ ಮಾಡಬಾರ್ದು. ನೀವು ಗುರುಗಳಾಗಿ ಕೆಲಸ ಮಾಡಬೇಕೆ ಹೊರತು ನೌಕರರಾಗಿ ಕೆಲಸ ಮಾಡಬಾರ್ದು ಅಂತ ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಸಂಬಳಕ್ಕಾಗಿ ದುಡಿಯುವಂಥ ಶಿಕ್ಷಕರ ಅವಶ್ಯಕತೆ ಇಲ್ಲ. ಸಾಮಾಜಿಕ ಕಾಳಜಿಯಿಂದ ಕೆಲಸ ಮಾಡ್ತಕ್ಕಂಥವ್ರ ಅವಶ್ಯಕತೆ ಇದೆ. ಆ ಕೆಲಸ ನಾವು ಮಾಡಬೇಕು. ನಾವು ಪ್ರಾರ್ಥನೆ ಮಾಡ್ತೇನೆ. ಯಾಕಂದ್ರೆ ಇದೇ ಸಮಾಜ ಸೇವೆ, ಇದೇ ಕಾಯಕ ದಾಸೋಹ ತತ್ವ. ನಾವು ದುಡಿದು ಬಂದದ್ದರಲ್ಲಿ, ಉಂಡು ಉಳಿದದ್ದರಲ್ಲಿ ಸ್ವಲ್ಪ ಭಾಗ ಸಮಾಜಕ್ಕಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ 257 ಗ್ರಾಮದಲ್ಲೂ ಕೂಡ ಈ ರೀತಿ ಶಾಲೆಗಳನ್ನು ಕಟ್ಟಬೇಕು. ಈ ಸರ್ಕಾರ ಇನ್ನೊಂದು ಗಂಡಾಂತರ ತಂದು ಬಿಡ್ತಾ ಇದೆ. ಹೇಳಲೇಬೇಕು ಇದನ್ನು. ಪಂಚಾಯತಿಗೊಂದು KPS ಶಾಲೆ ಮಾಡಿ, ಈಗ ಆಲ್ರೆಡಿ ಇದಕ್ಕೆ ಪ್ರಿನ್ಸಿಪಾಲ್ ಸೆಕ್ರೆಟರಿ ನಮ್ಮ DDP ಹೇಳ್ತಾ ಇದ್ರು. ಈ ಕಟ್ಟಡ ಫೋಟೋದಲ್ಲಿ ನೋಡಿ ಅವ್ರು ಹೇಳ್ತಿದ್ರು ಇದನ್ನು KPS ಶಾಲೆ ಮಾಡೋಣ. ನಿಮ್ಮ ತಾವರೆಕೆರೆ ಶಾಲೆ ಏನಾಗುತ್ತೆ? KPS ಶಾಲೆ ಆಗುತ್ತೆ. LKG ಇಂದ PUC ವರೆಗೆ ಇಲ್ಲೇ ಶಿಕ್ಷಣ ಸಿಗುತ್ತೆ. ಅದು ಒಳ್ಳೆಯದೇ. ಆದರೆ ನಮ್ಮ ಸೋರೆಕುಂಟೆ ಸ್ಕೂಲ್ ಏನಾಗಬೇಕು? ನಮ್ಮ ಹುಜ್ಜಿನಕುಂಟೆ ಸ್ಕೂಲ್ ಏನಾಗಬೇಕು? ದೇವಸ್ಥಾನದಲ್ಲಿ ಗಂಟೆ ಬಾರಿಸ್ಬೇಕು. ಹಾಗೆ ಶಾಲಾ ಗಂಟೆ ಕೂಡ ಬಾರಿಸ್ಬೇಕು ತಾನೆ. ನಾಳೆ ನೀವು ಇರೋಬ್ಬರ ಪ್ರೈಮರಿ ಸ್ಕೂಲೆಲ್ಲ ಮುಚ್ಚಿಬಿಟ್ರೆ ಸ್ವಾತಂತ್ರ್ಯ ದಿನಾಚರಣೆ ಮಾಡೋರು ಯಾರು? ಭಾರತ್ ಮಾತಾ ಕಿ ಜೈ ಹೇಳೋರು ಯಾರು? ಕನ್ನಡ ರಾಜ್ಯೋತ್ಸವ ಮಾಡೋರು ಯಾರು? ಹಳ್ಳಿನಲ್ಲಿ ಯಾರು ಮಾಡ್ತಾರೆ? 46,000 ಶಾಲೆ ಇದೆ ಈ ರಾಜ್ಯದಲ್ಲಿ. 46,000 ಶಾಲೆಯಲ್ಲಿ 6,000 ಶಾಲೆ KPS ಮಾಡಿ 40,000 ಶಾಲೆ ಮುಚ್ಚಕ್ಕೆ ಕೊಟ್ಟಿದ್ದಾರೆ. ನೋಡಮ್ಮ ಅವ್ರಿ, 40,000 ಶಾಲೆ ಮುಚ್ಚೋದಕ್ಕೆ ಹುನ್ನಾರ ನಡೆದಿದೆ. ಅವ್ರು ಖಂಡಿತ, ನಾನು ಹೇಳ್ತೀನಿ ಈ ವೇದಿಕೆ ಮುಖಾಂತರ ಯಾರಾದರೂ ಚಾಲೆಂಜಿಗೆ ಬರಲಿ, ಅವ್ರು 6,000 ಶಾಲೆನೂ ಮಾಡಲ್ಲ. ಇಲ್ಲಿವರೆಗೆ KPS ಶಾಲೆ ಕಟ್ಟೋದಕ್ಕೆ ಅನುದಾನ ತೆಗೆದಿಟ್ಟಿಲ್ಲ. ಅದಕ್ಕೆ ಬದಲಾಗಿ CSR ಫಂಡಲ್ಲಿ ಕೊಡ್ತೀವಿ ಅಂತವ್ರೆ. CSRನವ್ರು ಇವ್ರಿಗೆ ಕೊಡೋಕ್ಕೆ ಹಣೆ ಬರೋಣ. ಅವ್ನಿಗೆ ಇದೆಲ್ಲ ಇನ್ನೂ ಅವ್ನಿಗೆ ಇಷ್ಟ ಬಂದಿದ್ದು ಮಾಡ್ಕೋತಾನೆ. ಸರ್ಕಾರ ಮನಸ್ಸು ಮಾಡಬೇಕು. ಶಿಕ್ಷಣ ಮೂಲಭೂತ ಹಕ್ಕು. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ಶಿಕ್ಷಣ ಮೂಲಭೂತ ಹಕ್ಕು. ಅದು ಕೊಡೋ ಜವಾಬ್ದಾರಿ ಸರ್ಕಾರದ್ದು.
ಆ ಕಾರಣಕ್ಕಾಗಿ ನೀವು ಏನು ಕೇಳ್ತೀರೋ ಅದನ್ನ ಸರ್ಕಾರ ಕೊಡುತ್ತೆ. ನೋಡಿ, ಹಿಂದಿನ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಗಳು ಹೇಳಿದ್ರು, ನೀವು ಒಪ್ಕೊಂಡ್ರಿ, ಗೆಲ್ಸಿದ್ರಿ, ಗ್ಯಾರಂಟಿ ಕೊಡ್ತಾವ್ರೆ. ನೀವು ಅದೇ ಜನ ಇಲ್ಲ ನಮ್ಮೂರು ಹೈಟೆಕ್ ಶಾಲೆ ಬೇಕು ಅಂತ ಕೇಳಿದಿದ್ರೆ 56,000 ಕೋಟಿನಲ್ಲಿ ಈ ಜಿಲ್ಲೆಯಲ್ಲಿರ್ತಕ್ಕಂಥ, ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳು ಒಂದೇ ವರ್ಷಕ್ಕೆ ಹೈಟೆಕ್ ಶಾಲೆಗಳಾಗವು.